ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಕೌಸರ್ಗಿ ಯಾರಿಗೂ ಗೊತ್ತಿಲ್ಲ, ಅದರಲ್ಲೂ ಮುಖ್ಯವಾಗಿ ತಾಲೂಕು ಆಗಬೇಕು ಅಂತೇಳಿ ಚಳಪಡಿಸ್ತಿರುವಂಥ ಅಲ್ಲಿ ಜನ. ಆ ಒಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಅರ್ಹ ವಿಭಾಗದ ಶಾಸಕರು, ಭಿಮುಲ್ ಅಧ್ಯಕ್ಷರು ಬಾಲಚಂದ್ರ ಜಾರಕಿಹೊಳಿ ಅವರು ದೊಡ್ಡ ಆರೋಗ್ಯ ಸೇವೆಗಾಗಿ ಕಟ್ಟಡವನ್ನು 12 ಕೋಟಿಗಳು ನಿರ್ಮಾಣ ಮಾಡಿದ್ದಾರೆ. ಅದನ್ನು ಲೋಕಾರ್ಪಣೆ ಮಾಡಿದರು. ನಿಜವಾಗಿಯೂ ಬಡವರಿಗಾಗಿ ದುಡಿ ವರ್ಗಕ್ಕೆ ಇದು ಮಾಡಿದ ದೊಡ್ಡ ಸಹಾಯ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಆದಷ್ಟು ಶೀಘ್ರ ಅಲ್ಲಿ ವೈದ್ಯರು, ಅಲ್ಲಿ ವಾತಾವರಣ, ನರ್ಸು ಎಲ್ಲ ಇನ್ನೂ ಬಂದರೆ ಇನ್ನೂ ಭಾಳ ಉತ್ತಮ, ಜಲ್ದಿ ಆಗ್ಬೋದು. ಯಾಕಂದ್ರೆ ಅವರಲ್ಲಿ ಒಂದು ದೃಢ ಸಂಕಲ್ಪ ನಾವು ನೋಡಿದ್ದೀವಿ ಈಗಾಗಲೇ ಹಲವು ಸಲ. ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ತಗೊಳ್ಳಿ ಆಗಿರ್ಬೋದು, ಅಥವಾ ಅಲ್ಲಿ ಆ ಭಾಗದ ಅನೇಕ ಶಿಕ್ಷಕರಿಗೆ ಅವರು ಸಹಾಯ ಸಹಕಾರ ಮಾಡಿದ್ದಾಗಿರ್ಬೋದು, ರೈತರ ಜೊತೆಗೆ ಅವರು ಹೋಗ್ತಿರುವಂಥ ಒಂದು ವಿಷಯಗಳು ನೋಡಿದ್ದಾಗಿರ್ಬೋದು, ಜೊತೆಗೆ ಕಲ್ಮಡಿ ಏಜ್ ನೀರಾವರಿ ಆಗಿರ್ಬೋದು, ರಾಮಲಿಂಗೇಶ್ವರ ಏಜ್ ನೀರಾವರಿ ಆಗಿರ್ಬೋದು, ಅವ್ರು ನೀರು ಹರಿಸಿ ಅಲ್ಲಿ ಭಾಗದ ರೈತರಿಗೆ ಕಣ್ಮನೆಯಾಗಿದ್ದಾರೆ. ಮತ್ತು ಅದಕ್ಕಾಗಿ ಅಲ್ಲಿ ಜನ ಅವ್ರನ್ನ ಬೆಂಬೆಡದ ಬೆನ್ನತ್ತಿದ್ದಾರೆ, ಬೇಕಿಲ್ಲ ನಮಗೆ ನೀವು ಅಂತೇಳಿ. ಅವರ ವಿರೋಧಗಳು ಎಷ್ಟೋ ವಿರೋಧ ಮಾಡಿದರು, ನಮ್ಮ ಬಾಲಚಂದ್ರ ಅವ್ರನ್ನ ಆಯ್ಕೆ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲಿ ಈ ಒಂದು ಆರೋಗ್ಯದ ಕೇಂದ್ರವನ್ನು ಇನ್ನಷ್ಟು ಉನ್ನತೀಕರಣ ಮಾಡಿಸ್ಕೋಬೇಕು ಅನ್ನೋಂಥ ದಿಶೆಯಲ್ಲಿ, ಎಲ್ಲರಿಗೂ ಹೆಲ್ಪ್ ಆಗೋ ದಿಶೆಯಲ್ಲಿ ಕಟ್ಟಡಂತೆ ಉದ್ಘಾಟನೆ ಮಾಡಿದ್ದಾರೆ. ಅದು ಸಣ್ಣದಲ್ಲ, 12 ಕೋಟಿ ರೂಪಾಯಿಗಳು ದೊಡ್ಡ ಕಟ್ಟಡ. ಈ ನೆಲೆಯಲ್ಲೆಲ್ಲ ಒಂದಿಷ್ಟು ಈಗ ನಿಮ್ಗೆ ಆರಂಭದಲ್ಲಿ ಹೇಳಿದಾಗ ಕೌಸರ್ಗಿ ತಾಲೂಕು ಮಾಡಬೇಕು ಅನ್ನುವಂಥದ್ದು. ಆ ದಿಶೆಯಲ್ಲಿ ನಮ್ಮ ಏನಪ್ಪ ಅಂದ್ರೆ ಹೊಸ ಜಿಲ್ಲೆಗಳ ಅಭಿವೃದ್ಧಿ ದೃಷ್ಟಿಯಿಂದ ಹೊಸ ಜಿಲ್ಲೆಗಳ ರಚನೆ ಆಗೋ ಮುಂದೆ ಕೌಸರ್ಗಿಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರಿಂದಾಗಿ ಅಲ್ಲಿ ಜನ ಇನ್ನಷ್ಟು ಖುಷಿಯಾಗಿಬಿಟ್ಟಿದ್ದಾರೆ. ಯಾಕೆಂದ್ರೆ ಒಂದನೇದ್ದು ಗೋಕಾಕ್ ಜಿಲ್ಲೆ ಆಗಲೇಬೇಕಾಗ್ಯದ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು. ಸಾಕಷ್ಟು ವರ್ಷಗಳಿಂದ, ಹಲವು ದಶಕಗಳಿಂದ ಬೇಡಿಕೆ ಆಗ್ಯದ, ಇಲ್ಲಿವರೆಗೆ ಆಗ್ತಾಯಿಲ್ಲ. ಜೊತೆಗೆ ಚಿಕ್ಕೋಡಿ ಅವರು ದಶಕಗಳಿಂದ ಕೇಳ್ತಾ ಇದ್ದಾರೆ ನಮ್ಮ ಜಿಲ್ಲೆ ಆಗಲಿ ಅಂತೇಳಿ. ಅವೆರಡದ್ರ ಯಾಕಂದ್ರೆ ಈಗಾಗಲೇ ಡೆಡ್ಲೈನ್ ಬಿದ್ದಿದೆ, ಡಿಸೆಂಬರ್ 31 ಜಿಲ್ಲೆಗಳ ಘೋಷಣೆ ಆಗಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಇದನ್ನು ಹೇಳಿಬಿಟ್ಟದ. ಈ ದಿಶೆಯಲ್ಲೇ ನಮ್ಮ ಕಡಾಡಿಯವರು, ವಿಶೇಷವಾಗಿ ಈರಣ್ಣ ಕಡಾಡಿಯವರು ಈಗಾಗಲೇ ಇದನ್ನು ಜಗಜ್ಜಾಹೀರು ಮಾಡಿದ್ದಾರೆ. ಹೀಗಾಗಿ ಎಲ್ಲರಿಗೂ ಒತ್ತಡ ಜೋರದ. ಚಿಕ್ಕೋಡಿ ಅವರು ನಮ್ಮ ಜಿಲ್ಲೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ 3 ಆಯೋಗಗಳು ಗೋಕಾಕದ ಬದಲು ಹೇಳೋದಪ್ಪ ಅಂದ್ರೆ ಈ ಜಿಲ್ಲೆ ಆಗಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಕೌಸರ್ಗಿ ಭಾಳ ವರ್ಷಗಳಿಂದ ಅದು ತಾಲೂಕು ಆಗಬೇಕು ಅಂತೇಳಿ ನೆರೆ, ವಿಶೇಷವಾಗಿ ಇವನ ಪಟ್ಟಣ ಪಂಚಾಯತ್ ಸಹಿತ ಆಗಿದ್ದು ಮತ್ತು ಹೋಗಿ ಮತ್ತೆ ಬಂದು ಏನು ಹಿಂದೆ ವರದಿಗಳು ಬಂದು ನಮ್ಮ ರಾಜು ಕಂಬಾರ್ ಅವರು ಆ ದಿಶೆಯಲ್ಲಿ ವರದಿನೂ ಮಾಡಿದ್ರು, ನೀವು ನೋಡಿದಿರಿ. ಆ ಎಲ್ಲ ನೆಲೆಗಟ್ಟಿನಲ್ಲೇ ತಾಲೂಕ ಒತ್ತಡ ಕೊಡುವಂಥ ಅಲ್ಲಿ ಜನ ಮಾತಾಡಿದಾಗ ಸಹಜವಾಗಿ ಅವ್ರ ಜೊತೆಗೆ ಇವು ಮಾಡೋಣ ಅನ್ನೋಂಥ ಮಾತಾಡಿದಾರೆ. ಮುಸ್ಲಿಮ್ ಮಾಡ್ತಾರೆ. ಯಾಕಂತಂದ್ರೆ ಇವರ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಅವ್ರ ಬ್ರದರ್ ರಮೇಶ್ ಅವರಾಗಿರ್ಬೋದು, ಎಲ್ಲರಿಗೂ ಈ ಗೋಕಾಕ್ ಜಿಲ್ಲೆ ಆಗೋದು, ಕೌಸರ್ಗಿ ತಾಲೂಕು ಹೋಗೋದು ಬೇಕಾಗಿದೆ. ಅದನ್ನು ಏನಾದರೂ ಮಾಡಿ ಒತ್ತಡ ಮೇಲೆ ತರುವಂಥದ್ದು ಭಾಳ ಮುಖ್ಯ. ಆ ದಿಶೆಯಲ್ಲಿ ಇವ್ರು ಹಿಡಿತಿರೋದು ಒಂದು ಹೆಜ್ಜೆನೂ ಜಿಲ್ಲೆಗೆ ಮತ್ತು ತಾಲೂಕಿಗೆ ಮುಂದುವರಿತಾ ಇದೆ. ಯಾಕಂದರೆ ಇವರ ಸತೀಶ್ ಮತ್ತು ಬಾಲಚಂದ್ರ ಅವರೆಲ್ಲ ವಿಶೇಷವಾಗಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂಥ ಪ್ರವೃತ್ತಿ ಭಾಳಷ್ಟು ನಾವು ನೋಡ್ತಾ ಇದ್ದೀವಿ. ಬರೀ ಮಾತಾಡೋಗಿಲ್ಲ, ಮಾಡಬೇಕು ಅಂತ, ಅದು ಭಾಳ ಮಹತ್ವದ್ದು. ಮಾಡೋದು ಭಾಳ ಮಹತ್ವದ್ದು. ಅಂದಂತೆ ಮಾತಾಡಿದಂತೆ ಮಾಡಿ ತೋರಿಸೋದು ಭಾಳ ಮಹತ್ವದ. ಈ ದಿಶೆಯಲ್ಲಿ ಅವರು ಈ ಕೌಸರ್ಗಿಯನ್ನು ತಾಲೂಕು ಮಾಡಿದ್ರೆ ಅಲ್ಲಿ ಜನರ ಬಲವಾದ ನಂಬುಗೆ. ಅದಕ್ಕಾಗಿ ಜನನೂ ಅವರಿಗೆ ಪೂರ್ಣ ಸಪೋರ್ಟನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ದವಾಖಾನೆ ತಂದಿದ್ರ ಬದಲ ಇಲ್ಲಿ ಜನನೂ ಇಲ್ಲರಿ ಒಳ್ಳೆ ಕೆಲಸ ಆಗಿದೆ, ಜಲ್ದಿ ನಮ್ಮ ಡಾಕ್ಟರ್ಸು ಎಲ್ಲ ಬಂದ್ರಪ್ಪ ಅದು ಭಾಳ ಚಲೋ ಆಗ್ತದೆ ನಮ್ಮ ಬಡವರಿಗೆ, ನಮ್ಮ ಭಾಗದಲ್ಲಿ. ಯಾಕಂದ್ರೆ ಎಲ್ಲರಿಗೂ ಮೂಡಲಿಗೋ ಅಥವಾ ಮತ್ತೆ ಗೋಕಾಕಕ್ಕೆ ಹೋಗುವಂಥ ಪ್ರಸಂಗದ ಅಂಥ ಪ್ರಸಂಗದಲ್ಲಿ ಕೌಸರ್ಗಿಲೇ ಒಂದು ದೊಡ್ಡ ಆಸ್ಪತ್ರೆ ಮಾಡಿದ್ದಾರೆ ಈಗಾಗಲೇ. ಇನ್ನು ಸಿಬ್ಬಂದಿ ನೇಮಿಸೋಷ್ಟು ಅದೇನು ರೀ ಚಿಟಿಕೆ ಹೊಡಿದ್ರಾಗ ಆಗ್ತದೆ ಅನ್ನೋಂಥ ಮಾತನ್ನು ಮಾತಾಡ್ತಾರೆ. ಅಂದ್ರೆ ಒಳ್ಳೆಯ ವಾತಾವರಣ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಪರವಾಗಿ ಅಲ್ಲಿ ಜನ ಮಾತಾಡೋದು ಕೇಳಿದಾಗ ಅಡ್ಡಿಲ್ಲಪ್ಪ ಮುಂದುವರಿಲಿ ಅನ್ನುವಂಥ ಮಾತು ಸಹ ಎಲ್ಲರೂ ಅನ್ನೋದ್ರಿಂದಾಗೆ ಇದು ಕೆಲಸ ಆಗ್ತದೆ ಅನ್ನುವಂಥದ್ದು. ಇನ್ನು ತಾಲೂಕಂತ ಭಾಳಷ್ಟು ಬೇಕಾಗಿದೆ, ಕೌಸರ್ಗಿ ಆಗಲೇಬೇಕಂತೇಳಿ. ಮತ್ತು ಅವ್ರು ಹೇಳೋದು ನೋಡಿದರೆ ಈಗಾಗಲೇ ಅವರಾಗಿರ್ಬೋದು, ಬಾಲಚಂದ್ರ ಅವರಾಗಿರ್ಬೋದು, ಅವರ ಸಹೋದರ ಸತೀಶ್ ಅವರಾಗಿರ್ಬೋದು, ರಮೇಶ್ ಅವರಾಗಿರ್ಬೋದು, ಈ ದಿಶೆಯಲ್ಲಿ ಒಂದು ದೃಢ ನಿರ್ಧಾರ ಮಾಡಿದ್ದಾರೆ. ಗೋಕಾಕ್ ಜಿಲ್ಲೆ ಮಾಡೋ ಜೊತೆಗೆ ಕೌಸರ್ಗಿನೂ ತಾಲೂಕು ಮಾಡೋದು ಅಂತೇಳಿ. ಇದು 2 ಕೆಲಸಗಳು ಆದಪ್ಪ ಅಂದರೆ ಸಹಜವಾಗಿ ಇನ್ನೇನು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಒಳ್ಳೆಯ ಮನಸ್ಸುಗಳು, ಒಳ್ಳೆಯ ವಿಚಾರಗಳು ಜನರಲ್ಲಿ ಮೂಡುವ ಸಂದರ್ಭದಲ್ಲಿ ಇವೆರಡು ಯಾವುದಪ್ಪ ಅಂತಂದ್ರೆ ಇನ್ನಷ್ಟು ಈ ಭಾಗದ ಜನ ಅವರ ನಾಯಕತ್ವದ ಮೇಲೆ ವಿಶ್ವಾಸ ಇಡ್ತಾ ಹೋಗ್ತಾ ಇದ್ದಾರೆ. ಇದು
ಅವ್ರು ಮಾಡಲೇಬೇಕಾದಂಥ ಕೆಲಸಗಳು ಹೌದು. ಇನ್ನು ಇದೇ ಸಂದರ್ಭದಲ್ಲೇ ಅವರು PKPSಗಳು ಈಗಾಗಲೇ ಹಿಂದೆ ಚರ್ಚೆ ಮಾಡಿದ್ವಿ ನಾವು ಇದರ ದಿಶೆಯಲ್ಲೇ. PKPS ಅಂತ ನಿಮ್ಗೆ ಗೊತ್ತದ, ಪ್ರಾಥಮಿಕ ಕೃಷಿ ಪತ್ತಿನ ಈ ಒಂದು ಸಂಘಗಳು, ಅವುಗಳ ಮೂಲಕ ಏನಪ್ಪ ಅಂತಂದ್ರೆ ಈಗಾಗಲೇ ಬ್ಯಾಂಕ್ ರೀತಿ ವ್ಯವಹಾರ ಮಾಡ್ತಾ ಇದ್ದಾರೆ ಮತ್ತು ಆ ದಿಶೆಯಲ್ಲಿ ಕೆಲಸವೂ ಸಾಕಷ್ಟು ಮಾಡಿದ್ದಾರೆ ಇವರು. ಅದರೊಂದು ಏನಾದರೂ ಈ ಒಂದು ಎಲ್ಲ PKPSಗಳನ್ನು ಬ್ಯಾಂಕ್ ಅಷ್ಟೇ ಅಲ್ಲ, ಉಳಿದ ಗೊಬ್ಬರ ಕೊಡೋದಕ್ಕೆ ಮತ್ತು ಇದೆಲ್ಲ ಬಳಸ್ತಾ ಇರ್ತಾರೆ, ಅದರ ಉಪಯೋಗ ಆಗೇ ಆಗ್ತಾ ಇರ್ತದೆ. ಜೊತೆಗೆ ಇಲ್ಲಿ ಮಾರ್ಕೆಟ್ ಕೇಂದ್ರ ಮಾಡುವಂಥ ಕೆಲಸ ಆಯ್ತಪ್ಪ ಅಂದ್ರೆ ಇನ್ನಷ್ಟು PKPSಗಳನ್ನ ಹೆಚ್ಚು ಮಾಡಿ ಎಲ್ಲ ಮಾರ್ಕೆಟ್ ಅದು ತಾವು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಇಲ್ಲಿ ಇಲ್ಲೇ ಇಲ್ಲ. ಬೆಂಬಲ ಬೆಲೆ ಅಂದರೆ ಘೋಷಣೆ ಮಾಡ್ತಾರೆ ಅಷ್ಟೇ, ಕಾನೂನಿಲ್ಲ. ಆ ಕಾನೂನು ತರೋ ದೃಷ್ಟಿಯಲ್ಲೂ ಮುಂದುವರಿಬೋದು. ಜೊತೆಗೆ ಆ ಮಾರ್ಕೆಟಿಂಗ್ ಕೇಂದ್ರ ಇವಾದು ಅಂದ್ರೆ APMC ಕೆಲಸ ಈ PKPSಗಳು ಮತ್ತು ಸವಾರ ಸಂಘಗಳು ಮಾಡ್ಲಿಕ್ಕೆ ಶುರು ಮಾಡಿದ್ರಪ್ಪ ಅಂದ್ರೆ ಸಹಜವಾಗಿ ಹೊಸ ಯುಗ ಶುರುವಾಗ್ತದೆ ಅಂತೇಳಿ. ಯಾಕಂದ್ರೆ ಎಲ್ಲದಕ್ಕೂ ಮೂಲ ಕಾರಣ ದುಡ್ಡಿಲ್ಲ ಅಂದ್ರೆ ಏನೂ ಇಲ್ಲ. ಏನಾಗಿದೆ, ಬೆಳಿತಾರೆ, ಎಲ್ಲ ಮಾಡ್ತಾರೆ, ಇಟ್ಕೊಳ್ಳೋಕೆ ಜಾಗ ಇರೋದಿಲ್ಲ ಪಾಪ ರೈತಗೆ. ಆ ರೈತ ಮನೇಲಿ ಇಡೋದಿಲ್ಲಪ್ಪ, ಜಲ್ದಿ ಮಾರಿಬಿಡೋಣ ಅಂತ ಹೇಳಿದಾಗ ಸಹಜವಾಗಿ ಮಾರ್ಕೆಟ್ ಡೌನ್ ಆಗಿಬಿಡುತ್ತೆ. ಆ ಸಂದರ್ಭದಲ್ಲಿ ಸಹಜವಾಗಿ ವ್ಯಾಪಾರಿ ಜನ ಹೌದಪ್ಪ ಈಗ ಲಾಭ ಆಗ್ತದೆ ನಮಗಂತೇಳಿ ಎಕ್ದಮ್ ಡೌನ್ ಮಾಡೋದು ಎಲ್ಲರಿಗೂ ಅನುಭವಕ್ಕಿದ್ದಂಥ ರೈತರ ಪ್ರತಿಯೊಬ್ಬನ ಮನದ ಮಾತು. ಈ ದಿಶೆಯಲ್ಲಿನೂ ಈ PKPSಗಳನ್ನ ಮತ್ತು ಗ್ರಾಮ ಪಂಚಾಯತಿಗಳನ್ನು ವ್ಯಾಪಾರಿ ಕೇಂದ್ರಗಳಾಗಿ ಇಂಪ್ರೂವ್ ಮಾಡಿದರೆ ನಾವು ಸಾಲ ಕೊಡೋದು ತಪ್ತದಂತ. ಯಾಕಂದ್ರೆ ಅವ್ರು ಬೆಳೆದ ಬೆಳೆಗೆ ರೇಟ್ ಬರ್ತಂದ್ರೆ ಅವ್ರು ಯಾರಲ್ಲೂ ಸಾಲ ಕೇಳಲಿಕ್ಕೆ ಹೋಗೋದಿಲ್ಲ. ಆಟೋಮೆಟಿಕ್ಕಾಗಿ ಹಳ್ಳಿಗಳು ಅಭಿವೃದ್ಧಿ ಆಗ್ತವೆ, ಜನನೂ ಅಭಿವೃದ್ಧಿ ಆಗ್ತಾರೆ. ಇದು ಭಾಳ ಜನಗಳ ಹಿಂದೆ ಮಾಡಬೇಕಾಗಿದ್ದು ಇಲ್ಲಿವರೆಗೆ ಯಾವ ಸರ್ಕಾರಗಳು ಮಾಡಿಲ್ಲ ಅನ್ನೋದು ನಾವು ಗಮನಾರ್ಹ. ಈ ದಿಶೆಯಲ್ಲಿ DCC ಬ್ಯಾಂಕ್ ದಿಶೆಯಲ್ಲೇ ನಮ್ಮ ಬಾಲಚಂದ್ರ ಅವರು ಮತ್ತು ರಮೇಶ್ ಅವರು ಸತೀಶ್ ಅವರು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಯಶಸ್ವಿ ಆಗಿರಿ. ಜೊತೆಗೆ ಅಂತಂದ್ರೆ ಇನ್ನೂ ಅವರು ಭಾಳಷ್ಟು ವರ್ಷಗಳವರೆಗೆ ಈ ಭಾಗದ ಜನರ ಮನದಲ್ಲಿ ಉಳಿದಷ್ಟೇ ಅಲ್ಲ, ನಿರಂತರವಾಗಿ ನಾಯಕತ್ವ ಉಳ್ಕೊಂಡು ಹೋಗ್ತದೆ ಅನ್ನೋದು ಸಾಮಾನ್ಯವಾದ ನಂಬಿಕೆ. ಇದ್ರ ಬಗ್ಗೆ ಏನು ಬಿಡಿಸಿ ಹೇಳಬೇಕಾಗಿಲ್ಲ. ಮತ್ತು ಅವರು ಬುದ್ಧಿವಂತರಿದ್ದಾರೆ. ಈ ದಿಶೆಯಲ್ಲೇ ಏನಾದರೂ ಯೋಜನೆಗಳು ಹಾಕ್ಕೊಂಡ್ರೆ ಇನ್ನೂ ಭಾಳ ಚೆನ್ನಾಗಿ ಆಗ್ತದೆ. ಈಗ ಪ್ರಚಾರ ಸಂದರ್ಭದಲ್ಲೇ ಅಲ್ಲಿಯ ರೈತರಿಗೆಲ್ಲ ಹೇಳಿದರೆ ಇನ್ನೂ ಖುಷಿ ಆಗ್ತಾರೆ ರೈತರು. ಇವೆಲ್ಲ ಯಾಕೆ ಮಾಡಬೇಕಾಗಿದೆ ಅಂದ್ರೆ ನಾವೇನು ಈ ದೇಶದ ಪರಿಸ್ಥಿತಿ, ಈ ದೇಶದ ಸ್ಥಿತಿ ಈ ರೈತರ ಮೇಲೆ ಅದ. ರೈತರ ನಾವು ಅದನ್ನು ಉಪಯೋಗ ಮಾಡ್ಕೊಳ್ತೀವಿ, ಇಲ್ಲ ಅಂತ ಬೆಳೆದ ಬೆಳೆ ಕಡಿಮೆ ರೇಟ್ ಕೊಡ್ತೀವಿ. ಪಾಪ ಎಷ್ಟೋ ಬಡವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಾವು ನೋಡಿದ್ದೀವಿ, ರೇಟ್ ಬರಲಾರದಕ್ಕಾಗಿ. ಇವೆಲ್ಲ ನೆಲೆಗಟ್ಟಿನಲ್ಲಿ ಕೇವಲ ಕಬ್ಬು ಅಂತ ಬೆಳೆಯಲ್ಲ, ಇನ್ನುಳಿದ ಬೆಳೆಗಳಿಗೂ ಸಹಿತ ಮಾರ್ಕೆಟ್ ಸಿಗುವಂಥ ಒಂದು ವ್ಯವಸ್ಥೆನ PKPSಗಳ ಮೂಲಕ ಅಥವಾ ಗ್ರಾಮ ಪಂಚಾಯತ್ಗಳ ಮೂಲಕ ಮಾಡಿದರೆ ಇನ್ನೂ ಅಷ್ಟು ದೊಡ್ಡ ಸಾಧನೆ ಆಗ್ತದೆ. ಈಗ ನಾಯಕರಾಗಿದ್ದಾರೆ, ಆ ಭಾಗದಲ್ಲೇ ನಾಯಕರಿದ್ದಾರೆ. ಇದಷ್ಟು ಆ ದಿಶೆಯಲ್ಲಿ ವಿಚಾರ ಮಾಡಿದರೆ ಇನ್ನೂ ಸ್ವಲ್ಪ ಒಳ್ಳೆಯದಾಗ್ತದೆ ಅಂತ ನಮ್ಮ ಅಭಿಪ್ರಾಯ. ಇದಕ್ಕೆ ಅವ್ರು ಯಾವ ರೀತಿ ಸ್ಪಂದಿಸ್ತಾರೋ ಏನೋ ಗೊತ್ತಿಲ್ಲ. ಬಟ್ ಆದರೆ ಈ ಸಂದರ್ಭದಲ್ಲೇ ಕೌಸರಿಗೆಯನ್ನು ತಾಲೂಕು ಮಾಡೋ ಕಡೆಗೆ ಜೊತೆಗೆಲ್ಲೇ ಸಮುದಾಯದ ಒಂದೇನು ಆರೋಗ್ಯ ಕೇಂದ್ರ ಮಾಡಿದ್ದಾರೆ, ಅಲ್ಲೇ ಅವಶ್ಯ ಇದ್ದಷ್ಟು ಡಾಕ್ಟರ್ಸು, ನರ್ಸಸ್ಸು ಮತ್ತು ಔಷಧಿಗಳು ಚಿಕ್ಕು ಅಂತಂದ್ರೆ, ಜೊತೆಗೆ ಈಗ ಹೇಳಿದಾಗ ನಿಮ್ಗೆ ಗೋಕಾಕ್ ಜಿಲ್ಲೆ ಆದ್ರೆ ಸಹಜವಾಗಿ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವ ಜಾತಿ ಕುಲ ಬಾಂಧವರು ಧರ್ಮ ಬರೋದಿಲ್ಲ, ಮಾಡೋ ಕೆಲಸಗಳು ಕಾಣ್ತಾ ಇರ್ತಾವೆ. ಈಗಾಗಲೇ ಮಾಡಿದ್ದಾರೆ ಸಾಕಷ್ಟು, ಇನ್ನೂ ಮಾಡಲಿ ಅನ್ನೋದು ಈ ಸಂದರ್ಭದಲ್ಲಿ ನಮ್ಮ ಅನಿಸಿಕೆ ಕೆಲವು ಮಾತುಗಳನ್ನು ಮಾತಾಡಿದ್ದೀನಿ. ಮೋಸ್ಟ್ಲಿ ಇವು ಲೈಕ್ ಆಗ್ಬೋದು ಎಲ್ಲರಿಗೂ ಅಂತ ಹೇಳ್ದ. ರೈತರು ಉಳಿಬೇಕು, ಜೊತೆಗೆ ಕೌಸರಿಗೆ ತಾಲೂಕು ಆಗಬೇಕು, ಗೋಕಾಕ್ ಜಿಲ್ಲಾ ಆಗಬೇಕು. ಏನಂತೀರಿ ಇದಕ್ಕೆ? ಇದನ್ನ ಮಾತಾಡಿ ತಪ್ಪು ಅನಿಸುತ್ತೆ ನಿಮಗೆ? ತಪ್ಪಲ್ಲಿ ಸರಿ ಅನ್ರಿ. ಲೈಕರ್ ಮಾಡಿ, ಡಿಸ್ಲೈಕರ್ ಮಾಡಿರಿ. ಒಟ್ಟು ಮುಗಿಸಿದ ಮಾತ್ರ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ಇನ್ನು ಚರ್ಚೆ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಶತಾನು ಸತ್ಯ ಕೈಗೊಂಡು ವಂದನೆಗಳು.